ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ. ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ. ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ. ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ. ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ. ಅಕ್ರಮ ರಾಜೀನಾಮೆ ಕೊಡಬೇಕಿಬ್ಬರೂ ನಿಮ್ಗೆ ಹೇಳೋದಾದರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೀವಿ.